ಅಲ್ಲಿ ನಾವು ಯಾವ ರಾಜಕೀಯ ಪಕ್ಷದವನಿಗೆ ವಿಕಾಸ ಟ್ರಸ್ಟ್ ಸಂಘಟನೆಯಲ್ಲಿ ಇದ್ದಿದ್ದೆ, ವಿಕಾಸ ಟ್ರಸ್ಟ್ನ ಅಧ್ಯಕ್ಷನಾಗಿದ್ದೆ. BJPಗೆ ಬರೋದಕ್ಕಿಂತ ಮುಂಚೆ ನಾವು ಅಲ್ಲಿ ರೆಸಿಗ್ನೇಷನ್ ಕೊಟ್ಟು ಬರಬೇಕು, ಯಾಕೆಂದರೆ ಅಲ್ಲಿ ಇದ್ದಾಗ ಕಂಟಿನ್ಯೂಷನ್ ಮಾಡಲಿಕ್ಕಾಗಲ್ಲ. ಅಲ್ಲಿ ರೆಸಿಗ್ನೇಷನ್ ಕೊಟ್ಟಿದ್ದ ನೆಕ್ಸ್ಟ್ ಡೇನೇ ನಾವು ಇಲ್ಲಿಗೆ ಬಂದು ಜಾಯ್ನ್ ಆಗಿದ್ದು. ಸಂಘಟನೆಯ ಶಕ್ತಿ ಇದೆಯಲ್ಲ, ಅದು ಶಕ್ತಿ ಕಾರ್ಯಕರ್ತರು ಇರುವಂಥ ಶಕ್ತಿ. ಆ ಕಾರ್ಯಕರ್ತರು ಈ ಎಲೆಕ್ಷನ್ನ ಮಾಡುವಂಥದ್ದು. ಏಕೆಂದರೆ ಒಬ್ಬ ಅಭ್ಯರ್ಥಿಯಾಗಿ 85,000 ಮತದಾರರನ್ನ ರೀಚ್ ಮಾಡೋದು ಇಟ್ಸ್ ಇಂಪಾಸಿಬಲ್. ಕೇವಲ 20 ದಿನ, ಇನ್ನು 14 ದಿನ ಇದೆ, ಸಾಧ್ಯನೇ ಇಲ್ಲ. ಅದು ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಮ್ಮ ಸುಮಾರು ಜನ ಎಲ್ಲ ಟೀಚರ್ಸ್ಗೆ ಅಥವಾ ಗೌರ್ಮೆಂಟ್ ನೌಕರರಿಗೆ ಒಂದು ಆರೋಗ್ಯ ಸ್ಕೀಮ್ ಇದೆ, ಯಾವುದು ಜ್ಯೋತಿ ಸಂಜೀವಿನಿ ಅಂತ ಹೇಳ್ಕೊಳ್ಳಿ. ಅಲ್ಲಿ ಏನಾಗಿದೆ ಅಂತಂದರೆ, ಅವೆಲ್ಲ ರೇಟ್ಸು ನಮ್ಮ ಏನು ಗೌರ್ಮೆಂಟ್ ರೇಟ್ಸ್ ಏನಿದೆಯಲ್ಲ ಅದು ತುಂಬ ಕಡಿಮೆ ರೇಟ್ಸಲ್ಲಿ ಫಿಕ್ಸ್ ಆಗಿದೆ. ಇವೆಲ್ಲ ಸೌಲಭ್ಯಗಳು ಎಲ್ಲ ಹಾಸ್ಪಿಟಲ್ ಅವ್ರು ಪಡೆಯೋಕ್ಕೆ ಅವಕಾಶ ಇದ್ದರೂ ಕೂಡ ಸುಮಾರಷ್ಟು ಹಾಸ್ಪಿಟಲ್ಗಳಲ್ಲಿ ಈ ಸರ್ವೀಸಸ್ನ ಅವರಿಗೆ ಲಭ್ಯ ಆಗ್ತಾ ಇಲ್ಲ. ಇದ್ರ ಮೇಲೆ ಖಂಡಿತವಾಗ್ಲೂ ಮುಂದೆ ಗೆದ್ದು ಬಂದ ಮೇಲೆ ಬೇಷರತ್ ವಿಧಾನ ಪರಿಷತ್ತಿನಲ್ಲಿ ಈ ಕ್ವಶನ್ನ ರೈಸ್ ಮಾಡ್ತೇವೆ. ಅದ್ರ ಚಾರ್ಜಸ್ನ ಜಾಸ್ತಿ ಮಾಡಬೇಕು ಅಂತೀವಿ. ಎಲ್ಲ ಸರ್ಕಾರಿ ನೌಕರರಿಗೆ ಇದ್ರ ಸೌಲಭ್ಯತೆ ಎಲ್ಲ ಹಾಸ್ಪಿಟಲ್ಗಳಲ್ಲಿ ಸಿಗೋ ಹಾಗೆ ಮಾಡೋಕ್ಕೆ ಆಗಲೇಬೇಕು. ಈ ನಿಟ್ಟಿನಲ್ಲಿ ಹೋರಾಟ ಮಾಡ್ತೇವೆ. ಅದೇ ರೀತಿ ನಮ್ಮ ಏನು ಈ ಏಡೆಡ್ ಮತ್ತು ಅನ್ಎಡೆಡ್ ಟೀಚರ್ಸ್ ಇದ್ದಾರೆ, ಅವ್ರ ಜೊತೆಗೆ ಈ ಅನ್ಎಡೆಡ್ ಟೀಚರ್ಸ್ಗೆ ಈ ವ್ಯವಸ್ಥೆ ಇಲ್ಲ. ಅದಕ್ಕೂ ಕೂಡ ಧ್ವನಿಯಾಗಿ ನಾನು ಸದನದಲ್ಲಿ ಮಾತಾಡ್ತೇನೆ.